ಮಾನ್ಯ ಗೌರವಾನ್ವಿತ ಶಾಸಕರು ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿದರು. ಫೋನ್ ಮಾಡಿ ಈ ರೀತಿ ಬಡವರು ಮನೆ ಕಟ್ತಾ ಇದ್ದಾರೆ, ನಿಮ್ಮ ಅಧಿಕಾರಿಗಳು ಇದಕ್ಕೆ ತಡೆ ಒಡ್ತಾ ಇದ್ದಾರೆ, ನೀವು ಇದ್ರ ಬಗ್ಗೆ ಅವರಿಗೆ ಸೂಚನೆ ಕೊಡಿ, ಮನೆ ಕಟ್ಕೊಳ್ಳಿಕ್ಕೆ ಬಿಡಿ ಅಂತ ಹೇಳಿದರು. ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಕೇಳಿದೆ, ಅವರು ನನಗೆ ಉತ್ತರ ಕೊಟ್ಟರು, ಇದು ಅತಿಕ್ರಮಣ ಮಾಡಿದ್ದಾರೆ, ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ನನಗೆ ಕೊಟ್ಟರು. ನಾನು ಕೊಟ್ಟಿದ ಮೇಲೆ ಮಾನ್ಯ ಶಾಸಕರಿಗೆ ಹೇಳಿದೆ, ಆಯಿತು, ನಾನು ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ವರದಿ ತರಿಸ್ಕೋತೀನಿ, ಅಲ್ಲಿವರೆಗೆ ಯಥಾಸ್ಥಿತಿ ಇರಲಿ, ನೀವು ಯಾವುದೇ ರೀತಿಯ ಅಲ್ಲಿ ಮನೆ ಕಟ್ಟಲಿಕ್ಕೆ ಮುಂದುವರಿಸಬೇಡ್ರಿ, ನಮ್ಮ ಅಧಿಕಾರಿಗಳು ಅಷ್ಟಕ್ಕೆ ಬಿಡ್ತಾರೆ ಅಂತ ಹೇಳಿದ್ದೆ. ಮಾನ್ಯ ಶಾಸಕರು ನಮ್ಮ ಆತ್ಮೀಯರಿದ್ದಾರೆ, ನಾನು ನಿಮಗೆ ವಿಶ್ವಾಸಪೂರ್ವಕವಾಗಿ ನಿಮ್ಮ ಕರೆ ಸ್ವೀಕರಿಸಿದ್ದೆ. ನೀವು ಅದನ್ನು ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಿರಿ. ನನ್ನ ಪ್ರಕಾರ ಅದು ಸರಿಯಾದ ಕ್ರಮ ಅಲ್ಲ. ನಾನು ಮಾತಾಡಿದ್ದು ಕೇಳಿ, ನಾನು ಹೇಳ್ತೇನೆ ಕೇಳಿ. ನಾನು ನೀವು ನಿಮಗೆ ಶಾಸಕರಿದ್ದೀರಿ ಅಂತೇಳಿ ಹೇಳಿ ಸ್ಪಂದನೆ ಮಾಡಿದೆ. ತತ್ಕ್ಷಣವೇ ನೀವು ನಾನು ಮಾತಾಡಿದ್ದು, ನಾವಿಬ್ರು ಮಾತಾಡಿದಂಥದ್ದು ನೀವು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಕಡೆ ಅದನ್ನು ಬ್ರೀಚ್ ಆಫ್ ಅಲ್ವಾ? ಇದು ನನ್ನ ಪ್ರಕಾರ ಇದು ಸರಿಯಾದ ಕ್ರಮ ಅಲ್ಲ. ಅದಾದ್ಮೇಲೆ ನೀವು ಮತ್ತೆ ಕೇಳಿ, ನಾನು ಪೂರ್ತಿ ಹೇಳ್ತೀನಿ, ಆಮೇಲೆ ಹೇಳಿ. ಇವತ್ತು ಮತ್ತೆ 7 ಅಕ್ಟೋಬರ್ 2023 ರೂಲ್ಸ್ ಏನ್ ಹೇಳ್ತಾ ಇದೆ ಹಕ್ಕುಚ್ಯುತಿಗೆ ಅವ್ರು ಕೊಟ್ಟಿದ್ದಕ್ಕೆ ಮತ್ತೆ ಮಂತ್ರಿಗಳ ಎಕ್ಸ್ಪ್ಲನೇಷನ್ ಕೊಡ ಅವರ ಹೇಳಿಕೆಯನ್ನು ಕೇಳಬಹುದು. ನಿಮ್ಮ ರೂಲ್ಸ್ ಅಲ್ಲಿ ಎಲ್ಲಿದೆ? ನೀವು ನಿರ್ಣಯ ಕೊಡಬೇಕು, ಮಂತ್ರಿಗಳಿಂದ ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ. ಹಕ್ಕುಚ್ಯುತಿಗೆ ಒಬ್ಬ ಶಾಸಕ ಸದನದಲ್ಲಿ ಮಂಡನೆ ಮಾಡಿದ ನಂತರ ನೀವು ತೀರ್ಮಾನ ತಗೊಳ್ಬೇಕು, ಸಚಿವರು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಅಧ್ಯಕ್ಷರು ಅವ್ರು ಹೇಳಿದ್ದೆ ಕೇಳ್ಬೇಕಾ? ಓದ್ಲಿಕ್ಕೆ ಅವಕಾಶ ಸತ್ಯ ಏನು ಯಾರು ತಿಳ್ಕೊಂಡ್ಬಿಟ್ಟು ಆಮೇಲೆ ಸನ್ಮಾನ್ಯ ಸಭಾಧ್ಯಕ್ಷರೇ ನೋಡಿ ನೀವು ಒಂದು ತಪ್ಪು ಸದನಕ್ಕೆ ಕೊಟ್ಟಿದ್ದೀರಿ. ಎಕ್ಸ್ಪ್ಲನೇಷನ್ ಇಲ್ಲ. ಅವರಿಗೆ ಕೂಡ ಅವಕಾಶ ಕೊಡಬೇಕು, ಸಂಬಂಧಪಟ್ಟ ಇಲಾಖೆ ಬಗ್ಗೆ ಅವಕಾಶ ಕೊಡಬೇಕಾಗ್ತದೆ. ಹಕ್ಕುಚ್ಯುತಿ ರೂಲ್ಸ್ ಏನ್ ಹೇಳ್ತಾ ಇದೆ? ಈಗ ನಮ್ಮ ಅವರವನ ಹೆಸರು ಪ್ರಸ್ತಾಪಿಸಿದ್ದಾರೆ, ನಾನು ಮಾತಾಡಿದ್ರೆ ಹೀಗೆ ಹೇಳ್ತಾರೆ. ತಾವು ತೀರ್ಪು ಕೊಡೋದಕ್ಕೆ ಮೊದಲು ಏನು ನಡೆದಿದೆ ಅನ್ನೋ ಗೊತ್ತಾಗ್ಬೇಕಲ್ಲ, ಏನು ನಡೆದಿದೆ ಅನ್ನೋ ವಿಷಯ ತಾವು ತಿಳಿದು ತೀರ್ಪು ನಾವು ಅವರ ವಿಷಯ ತಿಳಿದಂತೆ ಮತ್ತೆ ತಗೊಳ್ಬೇಕಂತ ತೀರ್ಪು ಸರ್ಕಾರ ಹೇಳೋದಲ್ಲ, ನೀವು ತೀರ್ಮಾನ ತಗೊಳ್ಬೇಕು. ಮಾಹಿತಿ ತಗೊಳ್ಬೇಕಲ್ಲ, ಮಾಹಿತಿ ಇಲ್ಲ ಸರ್. ಯಾವ ಮಾಹಿತಿ ಕೊಡ್ತಾರೆ ಅಷ್ಟೇ. ಸ್ಪೀಕರ್ ತೀರ್ಮಾನ ಕೊಡ್ಬೇಕ್ರಿ. ಇಲ್ಲಿ ಪ್ರಶ್ನೆ ಇರೋದು ಒಂದ್ ನಿಮಿಷ ದಯವಿಟ್ಟು ನೋಡಿ ಮಾನ್ಯ ಸಭಾಧ್ಯಕ್ಷರೇ, ನಾನು ಪೂರ್ತಿ ಮಾಡ್ತೀನಿ, ಆಮೇಲೆ ಹೇಳಿ. ನೀವು 7ನೇ ತಾರೀಕಿಗೆ ಮತ್ತೆ ಹೋಗಿದ್ದೀರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಪ್ರಕರಣಗಳಿಗೆ ವಿಶೇಷವಾಗಿ 4ನೇ ನಾನು ಆದೇಶ ಮಾಡಿದ ಮೇಲೆ
ಘಟನೆಯ ಸಂದರ್ಭದಲ್ಲಿ ಅವರ ಸ್ಪಂದನೆಗೆ ಅಭಿನಂದನೆ ಸಲ್ಲಿಸಿದ್ದು. ಅವರ ಪ್ರಸ್ತಾಪನೆ ಮತ್ತೆ ಕಟ್ಟಡ ಕಾಮಗಾರಿ ಮಾಡುವಂತದ್ದು ಏನು ಅವಶ್ಯಕತೆ ಇತ್ತು? ಆಗೇನಾದ್ರೂ ಅವ್ರು ತೊಂದರೆ ಕೊಟ್ಟರೆ ಗಮನಕ್ಕೆ ತರಬೇಕಾಗಿತ್ತು, ದೂರು ಕೊಡಬೇಕಾಗಿತ್ತು. ಮತ್ತೆ ಇವರು ಸ್ಥಳಕ್ಕೆ ಹೋಗಿ ಅಲ್ಲಿ ಅವ್ರ ಮೇಲೆ ಒತ್ತಾಯ ಮಾಡುವಂತದ್ದಾಗ್ಲಿ, ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಹೇಳುವಂತದ್ದಾಗ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದು ಮೀಸಲು ಅರಣ್ಯ ಪ್ರದೇಶ ಇದೆ ಸರ್. ಈಗ ಒಬ್ಬರು ಒತ್ತುವರಿ ಮಾಡ್ತಾರೆ, ಒಬ್ಬರು ಆದ್ಮೇಲೆ ಮತ್ತೊಬ್ರು ಒತ್ತುವರಿ ಮಾಡ್ತಾರೆ. ಅಧಿಕಾರಿ ನಾಶ ಆಗಿದ್ರೆ ಅಧಿಕಾರಿಯ ಸಮರ್ಥನೆ ಏನಾದ್ರು ಮಾಡ್ತಾ ಇದ್ದಾರೆ ಇದರಲ್ಲಿ ಅವ್ರು ಕೊಟ್ಟಿರೋ ಸಮರ್ಥನೆ ಮಾಡ್ಕೊಳ್ಳಿ. ಬರೋದಿಲ್ಲ ನೀವು, ನಿಮ್ಮ ನಾಚಿಕೆ ಆಗ್ಬೇಕು. ಹೆಂಗ್ ಬರ್ತೀರಿ ನೀವು? ನಾಚಿಕೆ ಆಗ್ಬೇಕು ಬಿಜೆಪಿ ಅವ್ರಿಗೆ ಅರಣ್ಯ ನಾಶ ಮಾಡೋದಕ್ಕೆ. ಡೌನ್ ಡೌನ್ ಅಧ್ಯಕ್ಷರೇ, ಅನುಮತಿಸಲಾದ ಬಿಜೆಪಿಗೆ ಸದನವು ಪರಿಶೀಲಿಸುವುದು. ಸದನ ಪರಿಶೀಲಿಸ್ತಾ ಇದೆ. ಸದನ ಪರಿಶೀಲಿಸೋದಕ್ಕೆ ಹಕ್ಕು ಇದೆ. 195 ನಿಯಮ ಸ್ಪಷ್ಟವಾಗಿದೆ. ಇದರ ಬಗ್ಗೆ ಚರ್ಚೆ ಆದ ನಂತರ ಸದನ ಇದನ್ನ ಪರಿಶೀಲಿಸಿದ ನಂತರ ತಾವು ಅದನ್ನ ಹಕ್ಕುಬಾಧ್ಯತಾ ಸಮಿತಿಗೆ ವಹಿಸಬಹುದು. ಆದ್ರೆ ಅದನ್ನ ಪರಿಶೀಲಿಸುವಂತಹದ್ದು ಈ ಸದನದ ಹಕ್ಕು ಇದೆ. ಸದನದ ಹಕ್ಕನ್ನು ತಾವು ಮೊಟಕು ಮಾಡಬಾರದು. ವಿಷಯದ ಬಗ್ಗೆ ಪರಿಶೀಲಿಸಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರದ ಪರವಾಗಿ ಸದಸ್ಯನಾಗಿ ನಾನು ತಮಗೆ ಒತ್ತಾಯ ಮಾಡ್ತಾ ಇದ್ದೇನೆ. ಆಯ್ತು, ಈಗ ಬರ ಉತ್ತರ ಕರ್ನಾಟಕದ ಚರ್ಚೆ ಪರಿಶೀಲನೆ ಆದ ನಂತರ ತಾವು ತೀರ್ಮಾನ ಮಾಡಬಹುದು. ತಮ್ಮ ತೀರ್ಮಾನಕ್ಕೆ ನಾವು ತಲೆಬಾಗ್ತೇವೆ. ಆದ್ರೆ ಅದು ಸದನದ ತೀರ್ಮಾನ ಆಗ್ಲಿಕ್ಕೂ ನಿಯಮದಲ್ಲಿ ಅವಕಾಶ ಇದೆ. ತಾವು ಸದನದ ನಡೆಸ್ತಕ್ಕಂಥ ಜವಾಬ್ದಾರಿ ತಮ್ಮ ಮೇಲಿದೆ. ಆದ್ರೆ ಹಕ್ಕುಬಾಧ್ಯತಾ ತೀರ್ಮಾನ ಇಡೀ ಸದನಕ್ಕೆ ಸೇರಿರುವುದಾಗಿರುತ್ತದೆ. ಹಾಗಾಗಿ ನಮ್ಮೆಲ್ಲರ ಅಭಿಪ್ರಾಯ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ನಿಮ್ಮ ತೀರ್ಮಾನಕ್ಕೆ ಇಲ್ಲ, ಆದ್ರೆ ಹಕ್ಕುಬಾಧ್ಯತೆ ಅನ್ನೋದು ಎಲ್ಲರ ತಮ್ಮಲ್ಲಿ ಒತ್ತಾಯ ಮಾಡ್ತೇನೆ. ಬಿಜೆಪಿಯವರಿಗೆ ಈಗ ಈಶ್ವರ್ ಖಂಡ್ರೆ ಮುಗಿ ಆಯ್ತಾ? ಬಿಜೆಪಿಯವರಿಗೆ ಅಲ್ಲ ಆಯ್ತು ಹೇಳಿದ್ರೆ ಕಾಡು ಕಳ್ಳ ಬಿಜೆಪಿಯವರಿಗೆ ಬಿಜೆಪಿ ದಣಿ ಬಡಕ್ಕಿಲ್ಲ. ಕಾಡುಗಳ್ಳರಿಗೆ ಧಿಕ್ಕಾರ. ಬಿಜೆಪಿಗೆ ಧಿಕ್ಕಾರ. ಅಧ್ಯಕ್ಷ, ಬರಗಾಲ ಇಲ್ಲ, ಉತ್ತರ ಕರ್ನಾಟಕ ಚರ್ಚೆ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರಿಗೆ ರೂಲಿಂಗ್ ಕೊಟ್ಬಿಟ್ಟಿದ್ರೆ ಆಯ್ತು, ರೂಲಿಂಗ್ ನೋಡಿ. ನೀವೇ ಒಂದು ಆಲೋಚನೆ ಮಾಡಿ. ಒಂದು ಸದಸ್ಯರು ಹಕ್ಕುಚ್ಯುತಿ ಬಂದು ಒಂದು ಇಲಾಖೆ ಅಧಿಕಾರಿಗಳ ಮೇಲೆ ಎಲ್ಲ ವಿಚಾರಣೆ ಹೇಳಿದಾಗ ನಾನು ಏಕಾಏಕಿ ನಿಲ್ಲಿ ಇಲ್ಲಿ ಅದನ್ನು ಪರಿಶೀಲಿಸಲಿಕ್ಕೆ ಅವಕಾಶ ಇದೆ, ಬಹಳ ಸ್ಪಷ್ಟವಾಗಿದೆ ನೋಡಿ. ಆಯ್ತು, ರೂಲ್ ತಗೊಳ್ಳಿ ನೋಡಿ. ನೀವು ಸೆಕ್ಷನ್ 195 ನೋಡಿ. ಪರಿಶೀಲಿಸುವುದಲ್ಲ, 195 ಇಲ್ಲಿ ಮಂತ್ರಿ ಅಂತ ಇಲ್ಲ, ಮಂತ್ರಿ ರಿಪ್ಲೈ ಇಲ್ಲ. ಇಲ್ಲಿ ಸದನ ಪರಿಶೀಲಿಸುವುದು ಸದನ, ಅದು ಸದನವೇ ಅಲ್ಲ. ಅದಾದ ನಂತರ ನನಗೆ ರೂಲಿಂಗ್ ಕೊಡಬಹುದು. ನೀವು ಹೇಳಿದ ತಕ್ಷಣ ನಾನು ಇಲ್ಲಿ ರೂಲಿಂಗ್ ಕೊಡ್ಬೇಕಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ, ಅಧಿಕಾರಿಗಳ ರಕ್ಷಣೆ ಮಾಡಕ್ ರೂಲ್ಸ್ ಅಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿದೆ. ಅಧಿಕಾರಿ ರಕ್ಷಣೆ ಅಲ್ಲ, ಕಾಡು ರಕ್ಷಣೆ. ಅಧಿಕಾರಿಗಳ ರಕ್ಷಣೆ ಹೋಗ್ಬೇಡ್ರಿ ಸರಿ. ಈಗ ಅವ್ರ ಅಧಿಕಾರಿಗಳು ಹೊಂದಿರ್ತಾರೆ. ಏನೇ ಆಗಿದ್ರು ಕೂಡ ಸದನಕ್ಕೆ ಅದನ್ನು ಪರಿಶೀಲಿಸುವಂತ ಒಂದು ಅವಕಾಶ ಇದೆ. ಒಂದು ಸದಸ್ಯರು ಹೇಳಿದಾಗ ಅದರ ಬಗ್ಗೆ ಪರಿಶೀಲಿಸುವಂತ ಜವಾಬ್ದಾರಿ ನಂದು.
ಅದರ ನಂತರ ನಾವು ತೀರ್ಮಾನ ಕೊಡ್ಬೇಕಾದದ್ದು ಈ ವಿಚಾರ ಇಷ್ಟೇ. ಕೊಟ್ಬಿಡಿ. ಕೇಳಬಾರ್ದಂತ ಏನೊಂದು ವಿಚಾರ ಇಲ್ಲಲ್ಲ. ಅಧ್ಯಕ್ಷರೇ, ಈಗ ಸದಸ್ಯರು ಮಂಡಿಸಿದ್ದಾರೆ, ನೀವು ಕೊಟ್ಬಿಡ್ರಿ ಡಿಸಿಷನ್. ಅಧಿಕಾರಿಗಳು ರಕ್ಷಣೆ ಯಾಕೆ ಮಾಡ್ತೀರಿ? ಅಧಿಕಾರಿಗಳು ಶಾಸಕರ ಮೇಲೆ ಕೈ ಹಾಕ್ತಾರೆ. ಶಾಸಕರ ಅದನ್ನ ನೋಡಿ. ಓಕೆ, ಯಾರ್ದೋ ಮನೆಗೆ ಶಾಸಕ ವಿಚಾರ ಎಲ್ಲ ಹೇಳಿದ್ದಾರೆ. ಈಗ ಅದನ್ನ ಅವ್ರು ಸರಿ ನೋಡಿ. ನಾಳೆ ನೀವಿರ್ಬೋದು, ನಾವಿರ್ಬೋದು, ಯಾರೇ ಇರ್ಬೋದು, ಅಧಿಕಾರ ಏನು ಶಾಶ್ವತ ಅಲ್ಲ. ಅದನ್ನ ಈಗ ಯಾವುದು ಕೂಡ ಸರಿ ಅಂತ ಎಲ್ಲಿ ಕೂಡ ಹೇಳಿಲ್ಲ. ಒಂದು ಸದಸ್ಯರು ಅವ್ರಿಗೆ ಆದಂತಹ ಆ ಒಂದು ಸಮಸ್ಯೆನು ಅವರು ಅರಣ್ಯ ಸಚಿವ ಹೆಸರನ್ನು ಪ್ರಸ್ತಾವಿಸಿದಾಗ ಅದನ್ನ ನಾವಿಲ್ಲಿ ಕೇಳೋದು ಒಂದು ಕೇಳಲೇಬೇಕಲ್ಲ. ಅದರ ನಂತರ ತೀರ್ಮಾನ ಕೊಡುದಲ್ಲ. ತಾವು ರೂಲಿಂಗ್ ಕೊಟ್ಬಿಡಿ. ಆಯ್ತು, ಸೀಟಲ್ಲಿ ಕೂತ್ಕೊಳ್ಳಿ, ಸೀಟಲ್ಲಿ ಕೂತ್ಕೊಳ್ಳಿ. ಅಧ್ಯಕ್ಷ, ಒಂದು ನಿಮಿಷ. ರೂಲಿಂಗ್ ಕೊಟ್ಬಿಟ್ರಿ, ಸದನ ಮುಂದೆ ನಡೀತೈತೆ. ತನಿಖೆ ಬರ್ತದೆ ಈಗ ರೂಲಿಂಗ್ ಕೊಟ್ಬಿಡ್ರಿ, ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡ್ರಿ, ಚರ್ಚೆಗೆ ಅವಕಾಶ ಕೊಡ್ಬೇಡ್ರಿ, ರೂಲಿಂಗ್ ಕೊಟ್ಬಿಡ್ರಿ. ಅಧ್ಯಕ್ಷ, ಬರ್ರಪ್ಪ ಅಧ್ಯಕ್ಷರೇ, ಇವಾಗ ರೂಲಿಂಗ್ ಕೊಡ್ತಾರಂತೆ. ಅಧ್ಯಕ್ಷರೇ, ನಮ್ ರಕ್ಷಣೆಗೆ ಬರ್ರಿ, ನೀವು ಶಾಸಕರ ರಕ್ಷಣೆಗೆ, ಅಧಿಕಾರಿಗಳ ರಕ್ಷಣೆಗೆ ನಿಂತ್ಕೋಬೇಡ್ರಿ. ಕೊಡ್ತೀನಿ ಅಂತ ಹೇಳಿ. ಅಧ್ಯಕ್ಷರೇ, ಕೊಟ್ಬಿಡ್ರಿ, ಈಗೋ ಇಶ್ಯೂ ಮಾಡ್ಬೇಡ್ರಿ. ಕೊಡ್ತೀನಿ ಅಂದ್ರು. ತಾವು ರೂಲಿಂಗ್ ಕೊಟ್ಬಿಟ್ರೆ ಕೊಡ್ತಾರಂತೆ. ಈಗ ಮನೆ ರೂಲಿಂಗ್ ಕೊಡ್ತಾರಂತೆ.